ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಷ್ಟ್ರದ ಉದ್ದಗಲಕ್ಕೂ ನಿರಂತರವಾಗಿ ನಡೀತಾ ಇರುವ ಅಪ್ರಾಪ್ತರು, ಯುವತಿಯರು ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅತ್ಯಾಚಾರಿಗಳಿಗೆ ಮರಣದಂಡನೆ ವಿಧಿಸಬೇಕೆಂದು ಒತ್ತಾಯಿಸಿ ಬಹಳೋದಯ ಮಹಿಳಾ ಒಕ್ಕೂಟ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಠಿಣ ಕಾನೂನು ಜಾರಿಯ ಮೂಲಕ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು. ಒಕ್ಕೂಟದ ವಲಯ ಸಂಯೋಜಕರಾದ ಜಾಯ್ಸ್ ಮೆನೇಜಸ್ ಮಾತನಾಡಿ, ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರೂಪಿಸಿದ್ದರೂ ದೌರ್ಜನ್ಯ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈ ಹಿನ್ನೆಲೆ ಕಠಿಣ ಕಾನೂನು ಕ್ರಮಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಎಂದು ಭಾಸವಾಗುತ್ತದೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕಾನೂನು ರೂಪಿಸುವುದು ಮಾತ್ರವಲ್ಲ, ಅದನ್ನು ಅನುಷ್ಠಾನಗೊಳಿಸುವುದು ಅಷ್ಟೇ ಮುಖ್ಯವಾಗಿದೆ. ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಈ ವರ್ಷ 2025 ಜುಲೈ ಅಂತ್ಯದವರೆಗೆ ಪ್ರಕರಣಗಳು ಮತ್ತು 3643 ಲೈಂಗಿಕ ಕಿರುಕುಳ ಪ್ರಕರಣಗಳು, ಸುಮಾರು 25,000 ಬಾಲಿಕೆಯರು, ಅದು 18 ವರ್ಷದ ಒಳಗಿನ ಹುಡುಗಿಯರು, ಗರ್ಭಿಣಿಯರಾಗಿರುವ ಪ್ರಕರಣಗಳು ದಾಖಲಾಗಿವೆ. ಇನ್ನು ಅದೆಷ್ಟೋ ಪ್ರಕರಣಗಳು ಕಾರಣಾಂತರಗಳಿಂದ ದಾಖಲಾಗದೆ ಉಳಿದಿವೆ. ದಾಖಲಾದ ಪ್ರಕರಣಗಳು ಇನ್ನೂ ಸರಿಯಾಗಿ ಇತ್ಯರ್ಥವಾಗದೆ ಇವತ್ತು ನಾವು ಮಹಿಳೋದಯ ಮಹಿಳಾ ಒಕ್ಕೂಟ ODPಯಿಂದ ಜಿಲ್ಲಾಧಿಕಾರಿಗಳಿಗೆ ಹಕ್ಕೋತ್ತಾಯ ಅರ್ಜಿ ಕೊಡಲು ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರ, ಅನ್ಯಾಯ ನಡೀತಾನೇ ಇದೆ. ಆರೋಪಿಗಳಿಗೆ ಕಾನೂನಿನ ಶಿಕ್ಷೆ ಇದೆ, ಆದರೆ ಅವರು ಹೊರಗಡೆ ಬಂದ ನಂತರ ಪುನಃ ಅದೇ ರೀತಿಯ ಒಂದು ಕೃತ್ಯಗಳನ್ನ ಬರ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಕಠಿಣ ಶಿಕ್ಷೆ, ಮರಣದಂಡನೆ ಶಿಕ್ಷೆ ಆಗಬೇಕು. ಆಮೇಲೆ ನಮ್ಮ ವಿಧವೆಯರು, ವಯಸ್ಕರು ಮತ್ತು ವಿಶೇಷ ಚೇತನರಿಗೆ 1200 ಮತ್ತು 1000 ರೂಪಾಯಿ ಪಿಂಚಣಿ ಸಾಲೋದಿಲ್ಲ. ಏಕೆಂದರೆ ಅವರಿಗೆ ಅದೇ ಆಧಾರ ಜೀವನಕ್ಕೆ. ಆದ್ದರಿಂದ ಅದನ್ನ 3000ಕ್ಕೆ ಹೆಚ್ಚಿಸಬೇಕು ಅಂತ ನಾವು ಮಹಿಳೋದಯ ಮಹಿಳಾ ಒಕ್ಕೂಟದ ಒಂದು ಬೇಡಿಕೆ ಇದೆ. ಜೊತೆಗೆ ಇವತ್ತು ಕಾಲೇಜುಗಳಿರ್ಬೋದು, ಆಮೇಲೆ ಕೆಲಸದ ಸ್ಥಳಗಳಿರ್ಬೋದು, ಕೆಲಸಕ್ಕೆ ಹೋಗುವಾಗ ಇರ್ಬೋದು, ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಕಾನೂನಿನ ರಕ್ಷಣೆ ಬೇಕು. ಏಕೆಂದರೆ ಇವತ್ತು ಭಯದ ವಾತಾವರಣ ಎಲ್ಲ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಆಗಿದೆ. ಇದು ನಮಗೆ ಭಯದ ವಾತಾವರಣವನ್ನು ಮಹಿಳೆಯರಿಗೆ ಹುಟ್ಟಿಸ್ತಾ ಇದೆ. ಆದ್ದರಿಂದ ಸರ್ಕಾರ ಒಂದು ಹೊಸ ಕಾನೂನು ತರಬೇಕು. ಯಾರು ಅತ್ಯಾಚಾರಿಗಳು ಇದ್ದಾರೆ, ದೌರ್ಜನ್ಯ ಎಸಗುತ್ತಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅತ್ಯಾಚಾರಿಗಳಿಗೆ ಮರಣದಂಡನೆ ಅಂತ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಈ ಒಂದು ಹಕ್ಕೋತ್ತಾಯ ಮನವಿಯನ್ನು ಕೊಡಲಿಕ್ಕೆ ಸ್ವಸಹಾಯ ಸಂಘ ODP ಮಹಿಳೋದಯ ಮಹಿಳಾ ಒಕ್ಕೂಟದ ಮೂಲಕ ಇವತ್ತು ಇಲ್ಲಿ ಬಂದಿದ್ದೇವೆ. ನನ್ನ ಹೆಸರು ಜಾಯ್ಸ್ ಮೆನೇಜಸ್ ಅಂತೇಳಿ, ನಾನು ಮಹಿಳೋದಯ ಮಹಿಳಾ ಒಕ್ಕೂಟ ODPಯಲ್ಲಿ ಜಿಲ್ಲಾ ಸಂಯೋಜಕಿಯಾಗಿ. ಮಹಿಳೋದಯ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ತಾರಾ, ಪ್ರಮುಖರಾದ ಲೂಸಿ, ಜೇಮ್ಸ್, ಕಾರ್ಯಕರ್ತೆಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕರ್ಣಂಗೇರಿಯ ರಾಜರಾಜೇಶ್ವರಿ ದೇವಾಲಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಭಕ್ತರು ಸಹಸ್ರ ಹಣತೆಗಳನ್ನು ಹಚ್ಚಿ ದೇವಾಲಯವನ್ನು ಬೆಳಗಿದ್ರು. ದೇವಾಲಯದ ಧರ್ಮದರ್ಶಿ HS ಗೋವಿಂದ ಸ್ವಾಮಿಯವರ ನೇತೃತ್ವದಲ್ಲಿ
ಮಂಗಳವಾರ ರಾತ್ರಿ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ದೀಪೋತ್ಸವ ಜರುಗಿತು. ಕಳಸ ಪೂಜೆ, ಅನ್ನದಾನ ಮತ್ತು ಪ್ರಸಾದ ವಿನಿಯೋಗದ ಬಳಿಕ ತಾಯಿಯ ದರ್ಶನ ಮತ್ತು ದೀಪೋತ್ಸವ ನೆರವೇರಿತು. 108 ಎಳ್ಳು ಬತ್ತಿಯನ್ನ ದೇವಾಲಯದ ಆವರಣದಲ್ಲಿ ಹಚ್ಚಿದ್ರೆ ದೋಷ ಪರಿಹಾರವಾಗಲಿದೆ ಎಂಬ ನಂಬಿಕೆ ಹಿನ್ನೆಲೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೀಪೋತ್ಸವವನ್ನು ಯಶಸ್ವಿಗೊಳಿಸಿದರು. ಬೆಳಕಿನ ಹಬ್ಬ ದೀಪಾವಳಿ ಬಂತು ಅಂದರೆ ಸಾಕು, ಈ ಹಬ್ಬ ತನ್ನ ವಿಶಿಷ್ಟ ಆಚರಣೆಗಳಿಂದ ಸುದ್ದಿಯಾಗುತ್ತೆ. ದೀಪಾವಳಿಯು ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ದೀಪಾವಳಿ ಹಬ್ಬದ ದಿನದಂದು ಹಬ್ಬದ ಸಿದ್ಧತೆಗಳು ತುಂಬ ಭರದಿಂದ ಆರಂಭವಾಗುತ್ತೆ. ದೀಪಗಳ ಹಬ್ಬ ದೀಪಾವಳಿ ಎಂದು ಹೊಸ ಬಟ್ಟೆ ತೊಟ್ಟು, ದೀಪ ಬೆಳಗಿ, ಸಿಹಿಯಿಂದ ಸವಿದು ಬಂದು ಮಿತ್ರರೊಂದಿಗೆ ಕೂಡಿ ಪಟಾಕಿ ಸಿಡಿಸುವ ಖುಷಿಯೇ ಬೇರೆ. ದೀಪಾವಳಿಯನ್ನು ಎಲ್ಲೆಡೆ ಬಹಳಷ್ಟು ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಬೆಳಕಿನ ಹಬ್ಬ ಅಂತ ಕರೆಯಲ್ಪಡುವ ಈ ಹಬ್ಬವು ಕತ್ತಲೆ ಮೇಲೆ ಬೆಳಕಿನ ವಿಜಯವನ್ನ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದನ್ನ ಸೂಚಿಸುತ್ತೆ. ಮಡಿಕೇರಿಯ ಮಹದೇವಪೇಟೆಯಲ್ಲಿ ಈ ಬಾರಿಯ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಮಹದೇವಪೇಟೆಯಲ್ಲಿರುವ ವಿವಿಧ ಅಂಗಡಿ ಮಳಿಗೆಗಳು, ವಜ್ರಾಭರಣ ಮಳಿಗೆಗಳು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಂಡು ಬೆಳಕಿನ ವೈಭವವನ್ನು ಇಮ್ಮಡಿಗೊಳಿಸಿತ್ತು. ಅಂಗಡಿ ಮಳಿಗೆಗಳು, ವಜ್ರಾಭರಣ ಮಳಿಗೆಗಳಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಪರಿವಾರದಿಂದ ನಿಮ್ಗೆಲ್ಲರಿಗೆ ಹ್ಯಾಪಿ ದೀಪಾವಳಿ. ನಾವು ದೊಡ್ಡ ದೀಪಾವಳಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇಲ್ಲಿ. ಎಲ್ಲರಿಗೂ ದೀಪಾವಳಿ.
ದಿನದ ಶುಭಾಶಯಗಳು. ನಿಮಗೆ ಎಲ್ಲರಿಗೆ ಹ್ಯಾಪಿ ದೀಪಾವಳಿ. ಇವತ್ತು ಅಮಾವಾಸ್ಯೆ ದಿವಸ ಗೋರ್ಧನ್ ಪೂಜಾ. ನಿಮಗೆ ಎಲ್ಲರಿಗೆ ಲಕ್ಷ್ಮೀ ಪೂಜಾದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ನಾವು ನಂದಿ ಜ್ಯುವೆಲ್ಲರ್ಸಿಂದ ಇದು ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಾವೇರಿ ಮಾತೆ ತನ್ನ ತೀರ್ಥರ್ಪಣೆಯಾಗಿ ಇವತ್ತು ದೀಪದಿಂದ ಅದನ್ನು ಅಲಂಕಾರ ಮಾಡಿ ಇವತ್ತು ನಾವಿಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡ್ತಿದ್ದೀವಿ. ಕೊಡಗಿಗೆ ಹಾಗೂ ಎಲ್ಲ ಕರ್ನಾಟಕಕ್ಕೆ ಅಭಿವೃದ್ಧಿಯಾಗಿ ಅತ್ಯುತ್ತಮವಾಗಿ ಆರೋಗ್ಯವಂತ ರಾಜ್ಯವಾಗಲಿ ಅಂತೇಳಿ ಈ ಮೂಲಕ ನಿಮ್ಮ ಈ ಕೊಡಗು ಚಾನಲ್ ಮೂಲಕ ನಾನು ಆಶಿಸುತ್ತಿದ್ದೇನೆ. ವಿಶೇಷ ಮಾದರಿಯ ಹಬ್ಬದ ಉಡುಗೆಗಳನ್ನು ತೊಟ್ಟು ಮಳಿಗೆಗಳ ಮಾಲೀಕರು ತಮ್ಮ ಕುಟುಂಬ ಹಾಗೂ ಸಂಬಂಧಿಕರೊಂದಿಗೆ ಸೇರಿ ಗ್ರಾಹಕರನ್ನ ಪೂಜೆಗೆ ಬರಮಾಡಿಕೊಂಡರು. ಪೂಜೆ ಬಳಿಕ ತಮ್ಮ ತಮ್ಮ ಅಂಗಡಿ ಮಳಿಗೆಗಳಲ್ಲಿ ನೆರೆದಿದ್ದ ಗ್ರಾಹಕರಿಗೆ ಸಿಹಿ ತಿನಿಸು ಹಂಚಲಾಯಿತು. ಕುಟುಂಬ ಸಮೇತ ಸೇರಿ ನಾವು ದೀಪಾವಳಿನ ಆಚರಿಸ್ತೀವಿ. ಹಾಗೆ ಅಕ್ಕಪಕ್ಕ ಎಲ್ಲರೂ ಸೇರಿಕೊಂಡು ದೀಪಾವಳಿನ ಆಚರಿಸ್ತೀವಿ. ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ನಾವು ಎಲ್ಲ ಕುಟುಂಬ ಸೇರಿ ಆಚರಿಸ್ತೀವಿ. ಎಲ್ಲರಿಗೆ ಆರೋಗ್ಯ ಭಾಗ್ಯ ಎಲ್ಲರೂ ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಲಿ. ಎಲ್ಲರೂ ಧನ್ಯವಾದಗಳು. ನಂತರ ಮಹದೇವಪೇಟೆಯ ರಾಜಬೀದಿಯಲ್ಲಿ ಪಟಾಕಿ ಸಿಡಿಸಿ ದೀಪಾವಳಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೊಡಗು ಚಾನಲ್ಗಾಗಿ ವಿಶೇಷ ವರದಿ ಹನೀಫ್, ಸೋನಾ ಸ್ಟುಡಿಯೋ, ಮಡಿಕೇರಿ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕೊಡಗಿನಲ್ಲಿ ಸಹಕಾರ ಸಂಘಗಳು ಬಹಳಷ್ಟು ಲಾಭದಾಯಕವಾದಂಥ ರೀತಿಯಲ್ಲಿ ನಡೀತಿರ್ತಕ್ಕಂಥದ್ದು. ಬಹುಶಃ ಭಾಳಷ್ಟು ಹಿಂದಿನಿಂದಲೂ ಭಾಳಷ್ಟು ಸಹಕಾರಿಗಳು ಈ ಒಂದು ರೀತಿಯ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡೋ ಮುಖಾಂತರ ಬಹುಶಃ ನಮ್ಮ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೊಡಗಿನ ಏನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೆ, 103 ವರ್ಷಗಳನ್ನು ಕಳೆದಿರ್ತಕ್ಕಂಥ, ಇವತ್ತು ಕೂಡ ಕೋಟಿ ರೂಪಾಯಿಗಳಲ್ಲಿ ಲಾಭವನ್ನು ಹೊಂದಿರತಕ್ಕಂಥ. ಅದೇ ರೀತಿ ಮತ್ತಷ್ಟು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳಿರ್ಬೋದು, ಜೇನುಕೃಷಿ ಸಹಕಾರ ಸಂಘಗಳಿರ್ಬೋದು. ಅದರ ಜೊತೆಗೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಕೂಡ ಒಂದು. ಅದು ಕೂಡ ಬಹುಶಃ ಏಲಕ್ಕಿ ಬೆಳೆಗಾರರು ಕ್ರಮೇಣ ಕಡಿಮೆ ಆಗ್ತಾ ಬಂದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಬೆಳೆಗಾರರು ಕೂಡ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಬೆಳೆಯನ್ನು ಬೆಳೀತಾ ಒಂದು ರೀತಿಯಲ್ಲಿ ಲಾಭವನ್ನು ಕಾಣ್ತಿರ್ತಕ್ಕಂಥದ್ದು. ಮತ್ತು ಏಲಕ್ಕಿಗೂ ಕೂಡ ಬೆಲೆ ಕೂಡ ಹಾಗೆ ನಿಧಾನಕ್ಕೆ ಹೆಚ್ಚಾಗ್ತಿರೋವಂಥದ್ದು. ಕೊಡಗಿನಲ್ಲೂ ಕೂಡ ನಮ್ಮ ಮಡಿಕೇರಿಯಲ್ಲಿ ಇರುವಂಥ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಇತ್ತೀಚೆಗಷ್ಟೇ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಕೂಡ ನಡೆದು ಇದೀಗ ಮುಂದಿನ 26ನೇ ತಾರೀಕಂದು ಈ ಒಂದು
ಏನು ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಕಳೆದ ಈಗ ಏನು 2011ರಿಂದ 2 ಬಾರಿ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ಹಾಗೂ ಕಳೆದ ಬಾರಿ ಈ ಒಂದು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ನಮ್ಮ ಸೂದನ ಎಸ್ ಈರಪ್ಪನವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವತ್ತು ದಿನ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರ ಒಂದು ಅವಧಿಯಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಮಾರಾಟ ಸಹಕಾರ ಸಂಘ ಯಾವ ರೀತಿ ಲಾಭ ಪಡೀತಾ ಹೋಯಿತು ಮತ್ತು ಅದರಲ್ಲಿ ಹೊಸ ಹೊಸ ಯೋಜನೆಗಳೇನು ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸೂದನ ಈರಪ್ಪನವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ. ಈಗ ತಾವು ಸುಮಾರು 2011ರಲ್ಲಿ ಈ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಆಗ್ತೀರಾ. 2 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಮತ್ತು ಕಳೆದ ಬಾರಿಯ ಅಧ್ಯಕ್ಷರಾಗಿ ತಾವು ಕೂಡ ಆಯ್ಕೆಯಾಗಿರ್ತೀರಾ. ಈಗ ಹಾಲಿ ಅಧ್ಯಕ್ಷರು ಕೂಡ ತಾವು ಬಂದ ನಂತರ ಅಧ್ಯಕ್ಷರಾಗಿ ಬಂದ ನಂತರ ಈ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಯಾವ ರೀತಿ ಅಭಿವೃದ್ಧಿ ಪಥದತ್ತ ಸಾಕ್ತು ಸರ್? ನನಗೂ ನನ್ನ ತಂದೆಯವರು ಪ್ರಖ್ಯಾತ ಏಲಕ್ಕಿ ಬೆಳೆಗಾರರು. ನನ್ನ ಅಪ್ಪನ ಜೊತೆ ಏಲಕ್ಕಿ ಸೊಸೈಟಿಗೆ ಬರ್ತಾ ಇದ್ದೆ ಏಲಕ್ಕಿ ಮಾರಾಟ ಮಾಡುವಾಗ. ಆಗ ಬಹಳಷ್ಟು ನನಗೆ ಕೆಲವರು ಹೇಳಿದ್ರು ವರ್ಷಕ್ಕೆ 3,00,000 ಲಕ್ಷ ಕೆಜಿ ಏಲಕ್ಕಿ ಹರಾಜಾಗ್ತಿತ್ತು ಅಂತ, ಹರಾಜು ನಡೀತಿತ್ತು. ಬಟ್ ನಾನು 2011ರಲ್ಲಿ ನನಗೇನೋ ಆಸೆ ಆಯಿತು. ನಾನು ಒಬ್ಬ ನನ್ನ ಮಿತ್ರರೊಟ್ಟಿಗೆ ಸೇರಿ ಬನ್ನಿ ನಾವು ಏಲಕ್ಕಿ ಸೊಸೈಟಿ ಇಂಪ್ರೂವ್ ಮಾಡೋಕ್ಕಾಗ್ತಾ ನೋಡೋಣ ಅಂತೇಳಿ ನಾವು ಚುನಾವಣೆ ನಿಂತು ಇಬ್ಬರು ಗೆದ್ವಿ. ಅದರ ನಂತರ 2000 ಅದಾದಮೇಲೆ ಇನ್ನೊಂದು ಎಲೆಕ್ಷನಲ್ಲಿ ನಾನೊಂದು 9 ಸೀಟು ಗೆದ್ದು ನಾವು ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನಡೆ ಹಾಕಿದ್ದೇವೆ. ಆಗ ಬೋಪಯ್ಯನವರು ಅಧ್ಯಕ್ಷರಾಗಿತ್ತು. ಈಗ 5 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ನನಗೆ ಬಹಳ ಆಸೆ ಏನೆಂದರೆ ಏಲಕ್ಕಿ ಬೆಳೆ ಕುಂಠಿತ ಆದರೂ ಕೊಡಗಿನ ಏಲಕ್ಕಿಯಲ್ಲಿ 10 kg 20 kg 30 kg 100 kg 5 kg ಅರ್ಧ kg ಇಂಥ ಬೆಳೆಗಾರರು ಏನು ಮಾಡ್ತಿದ್ರು, ವ್ಯಾಪಾರಸ್ಥರ ಹೋಗಿ 6ಕ್ಕೆ 3ಕ್ಕೆ ಕೊಡ್ತಾ ಇದ್ರು. ನಾವ್ಯಾಕೆ ಒಂದು ಉತ್ಪತ್ತಿ ಮಳಿಗೆ ಮಾಡಬಾರ್ದು ಅಂತ ಆಯ್ತು. ಹಾಗೆ ನಾವೇನು ಒಂದು ಒಳ್ಳೆ ಹೆಸರು ಕೊಟ್ಟು, ಉತ್ಪತ್ತಿಯಿಂದ ಹೇಳೋ ಒಂದು ಹೆಸರು ಕೊಟ್ಟು ಒಂದು ಸಾಂಬಾರ ಮಳಿಗೆಯನ್ನ ತೆಗ್ದ್ವಿ. ನಮ್ಮ ಇಂದಿನ ಜಿಲ್ಲಾಧಿಕಾರಿಗಳು ನನಗೆ ಬಹಳ ಬೆಂಬಲ ಕೊಟ್ಟರು. ಹಾಗೆ ಮಾಡಿ ನಾವು ಅದು ಏಲಕ್ಕಿ ಮಾತ್ರ ಅಲ್ಲ, ಕೊಡಗಿನ ಒಳ್ಳೆ ಮೆಣಸು, ಕೊಡಗಿನ ಜೇನು, ಕೊಡಗಿನ ಕಾಚಿಪುಳಿ ಮತ್ತೆ ಎಲ್ಲ ಕೊಡಗಿನಲ್ಲೇ ತಯಾರಾಗುವ FCCI ಇರುವ ವೈನ್, ಇದನ್ನು ನಾವೇನು ನಮ್ಮ ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದೇವೆ. ಅಂದ್ರೆ ನಾವು ನ್ಯಾಯಯುತ ಬೆಲೆಯಲ್ಲಿ ಖರೀದಿ ಮಾಡಿ ನ್ಯಾಯಯುತ ಬೆಲೆಯಲ್ಲಿ ನಾವು ಗ್ರಾಹಕರಿಗೆ ಕೊಡ್ತೇವೆ. ಎಂತ ಕೆಲವರು ಈಗ ನಮಗೆ ಬಹಳ ಹೊರಗಿನಿಂದ ಬಂದ ಪ್ರವಾಸಿಗರು ಆಗಿರ್ಬೋದು ಅಥವಾ ಯಾರಾಗಿರ್ಬೋದು, ಅವರಿಗೆ ಒಳ್ಳೆ ವಸ್ತುಗಳು ಬೇಕು. ಯಾಕಂದ್ರೆ ಇಲ್ಲಿ ನಾವೀಗ ಉದಾಹರಣೆಗೆ ಜೇನನ್ನು ನಾವು 700ರಿಂದ 800 ರೂಪಾಯಿವರೆಗೆ ಖರೀದಿ ಮಾಡ್ತಾರೆ. ಅದು ಯಾವ ಜೇನು? ಪೆಟ್ಟಿಗೆಯಲ್ಲಿ ಬೆಳೆಸಿದ ರೈತರ ಜೇನು. ನಾವು ಅದನ್ನ ಒಂದು 20% ಮಾರ್ಜಿನ್ ಇಟ್ಟು GST 1,000 ರೂಪಾಯಿ ಮಾರ್ತಾರೆ. ಯಾವುದೇ ಕಳಪೆ ಜೇನಲ್ಲ ಅದು. ಹಾಗೆ ಅದು ಬಹಳ ಜನರಿಗೆ ಇಷ್ಟ ಆಗಿದೆ. ಏಲಕ್ಕಿ ಅಷ್ಟೇ, ಕೊಡಗಿನಲ್ಲಿ ಬೆಳೆದ ಏಲಕ್ಕಿಯನ್ನು ನಾವು ಖರೀದಿ ಮಾಡ್ತೇವೆ. ಕೆಲವರು ಬಣ್ಣ ಕೇಳ್ತಾರೆ, ನಾವು ಏನಿದ್ರು ಕೊಡಗಿನ ಏಲಕ್ಕಿ. ಆ ಕೊಡಗಿನ ಏಲಕ್ಕಿಯಲ್ಲಿ ಇರುವ ಬೀಜ ಮತ್ತು ಘಮ ಇದೆಲ್ಲ ಸುವಾಸನೆ ಯಾವ ಏಲಕ್ಕಿಯಲ್ಲಿ ಇಲ್ಲ. ಆದ್ರಿಂದ ಅದು ಬಹಳ ಜನ ಅದನ್ನ ಇಷ್ಟಪಡ್ತಾರೆ. ಉದಾಹರಣೆ ನಮ್ಮಲ್ಲಿ ದರವೂ ಕಡಿಮೆ, ಒಳ್ಳೆ ಗುಣಮಟ್ಟದ ಇದು. ಮತ್ತೆ ಕಾಚಿಪುಳಿ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು, ಮತ್ತೆ ವೈನು, ಮತ್ತೆ ಒಳ್ಳೊಳ್ಳೆ ಚಾಕ್ಲೇಟುಗಳು ಅದನ್ನ ಮಾರಾಟ ಮಾಡ್ತಿದ್ದೇವೆ. ಮತ್ತೆ ನಮ್ದು ಈಗ 38-40 ವರ್ಷಗಳಿಂದ ಇದು ಇರಲಿಲ್ಲ, ಏಲಕ್ಕಿ ಇಲ್ಲ. ಆಗ ಪರ್ಯಾಯವಾಗಿ ಮಾಡಿದ ಅತಿಹಾರ ಶಾಪ್, ಅಲ್ಲಿ ಕೂಡ ಅದನ್ನ ಮುನ್ನಡೆಸಿಕೊಂಡು ಒಳ್ಳೆ ವಸ್ತುಗಳನ್ನ ಜನರಿಗೆ ನಾವು ಅದನ್ನು ರಿಬೇಟು ಕೊಡ್ತೇವೆ, ಮತ್ತೆ ಒಳ್ಳೆ ದರದಲ್ಲಿ ಕೊಡ್ತಾ ಇದ್ದೇವೆ. ಈಗ ಕೊಡಗಲ್ಲಿ ಒಂದು ರೀತಿಯಲ್ಲಿ ಮಡಿಕೇರಿಯಲ್ಲಿ ಒಂದು ಹತ್ಯಾರು ಶಾಪ್ ಇದೆ, ಅದರ ಜೊತೆಗೆ ಸೋಮವಾರಪೇಟೆಯಲ್ಲಿದೆ, ಮತ್ತು ಈ ಹಿಂದೆ ಕೆಲವು ಬಾಗಮಂಡ್ಲ, ಚೇರಮಂಡಿ ಆ ಕಡೆ ಇತ್ತು. ಕಾರಣಾಂತರಗಳಿಂದ ಅವು ಸ್ವಲ್ಪ ಮುಚ್ಚೋಗಿದ್ದಾವೆ ಅನ್ನೋಂಥದ್ದು, ಹತ್ಯಾರು ಶಾಪ್ಗಳು ಮುಚ್ಚೋಗಿದ್ದಾವೆ ಅನ್ನೋಂಥದ್ದು. ಈಗ ನೀವು ಮಾಡಿದಂಥ ಮಡಿಕೇರಿ ಮಾಡಿರ್ತಕ್ಕಂಥ ಏನು ಸ್ಪೈಸಸ್ ಅಂಗಡಿ, ತಾವಾಗಲೇ ಹೇಳಿದಾಗೆ ಕೊಡಗಿನಲ್ಲಿ ಬೆಳೆಯುವಂಥ ಮೆಣಸು ಇರ್ಬೋದು, ಜೇನು ಇರ್ಬೋದು, ಇದನ್ನೆಲ್ಲ ಮಾಡಿದ್ರಿಂದ ಮುಂದೆ ಯಾಕೆಂತಂದರೆ ತಮ್ಮ ಅವಧಿಯಲ್ಲಿ ಈಗ 5 ವರ್ಷದ ತಮ್ಮ ಅವಧಿಯಲ್ಲಿ ಭಾಳಷ್ಟು ಈಗ ಸ್ಪೈಸಸ್ ಬೋರ್ಡ್ ತೆಗೆಯುವಂಥ, ಸ್ಪೈಸಸ್ ಅಂಗಡಿ ತೆಗೆಯುವಂಥದ್ದು ಈ ರೀತಿ ಮಾಡಿದ್ದೀರಿ. ಮುಂದೆ ಆ ರೀತಿ ಆಲೋಚನೆಗಳಿದೆಯಾ, ಯೋಜನೆಗಳಿದೆಯಾ ಅನ್ನೋದು? ಬಹಳ ಒಳ್ಳೆ ಯೋಜನೆಗಳನ್ನ ಇಟ್ಟುಕೊಂಡಿದ್ದೇವೆ. ಯಾಕಂತ ಹೇಳಿದರೆ
ನನ್ನ ಆಸೆ ಏನಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವಂತ ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಸದಸ್ಯ ರೈತರಿಗೆ ಗೊಬ್ಬರ, ಅತಿಹಾರ ಮತ್ತು ಟಾರ್ಪಲ್ ಇಂಥ ಕೃಷಿ ಸಾಮಗ್ರಿಗಳನ್ನು ಕೊಡುವ. ಅಂದ್ರೆ ತಾತ್ಕಾಲಿಕವಾಗಿ ಮಾರ್ಚ್ ಇವರು ಈಗ ತಗೊಂಡ್ರೆ ಮಾರ್ಚ್ ಎಂಡ್ ಆಗುವಾಗ ಅವ್ರು ಕೊಡ್ಬೇಕು ಕಡಿಮೆ ಬಡ್ಡಿ ದರ. ಈಗ ನಾವು ಬ್ಯಾಂಕಲ್ಲಿ 10-13% ಆಗ್ತದೆ. ನಾವು ನಮ್ಮ ಹಣವನ್ನು ನಾವು ಇನ್ನೊಂದು ಬ್ಯಾಂಕಲ್ಲಿ 7% ಇರ್ತವೆ. ನಾವು ಯಾಕೆ 9 ಮಾಡಿದ್ವಿ? ನಾವು ರೈತರಿಗೆ ಅನುಕೂಲ ಮಾಡಿಕೊಳ್ಬಾರ್ದು. ಖಂಡಿತ ನಾವು ಸೋಮಪೇಟೆಯಲ್ಲಿ ನಮ್ದು ಅತಿಯಾರ ಸಾಪು ನಷ್ಟದಲ್ಲಿದೆ, ಸ್ವಲ್ಪ ಸತತ ನಷ್ಟದಲ್ಲಿದೆ. ಯಾಕಂದ್ರೆ ಅಲ್ಲಿನ ರೈತರು ಅದು ನಷ್ಟಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದ್ರೆ ಒಂದು ನಾವು ಫಸ್ಟ್ ಮಾಡುವ ಕೆಲಸ ಬ್ಯಾಂಕಿಂಗ್ ವ್ಯವಸ್ಥೆ, ಕಂಪ್ಯೂಟರ್. ನಾನು ಬಂದ ಮೇಲೆ ಇಲ್ಲಿ ಮಾಡಿದ್ದೇನೆ, ಸೋಮಪೇಟೆ ಅದನ್ನೇ ಮಾಡ್ತೇವೆ. ಮತ್ತೆ ಒಳ್ಳೆ ಸ್ಟಾಫ್ ಅನ್ನು ನೇಮಕ ಮಾಡಿ ಮುಂದೆ ಸೋಮಪೇಟೆಯಲ್ಲಿ ಯಾವುದೇ ನಷ್ಟವನ್ನು ಬರದಾಗಿ ನಾವು ಖಚಿತವಾದ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ, ಗ್ಯಾರಂಟಿ. ಇನ್ನು ಮುಂದೆ ನಷ್ಟಕ್ಕೆ ಬರಬಾರ್ದು. ನಷ್ಟಕ್ಕೆ ಏನು ಮಾಡುದು ರೈತರು? ಓಕೆ, ಈಗ ತಾವು ಹೇಳಿದಾಗ ಏನಂತಂದ್ರೆ ಮುಂದಿನ ಯೋಜನೆಗಳು ಬಹಳಷ್ಟಿದ್ದಾವೆ. ಇನ್ನೊಂದು ಮಾಡ್ತೇವೆ ನಾವು. ಈಗ RTC ಸಮಸ್ಯೆ ಇದೆ. ಎಲೆಕ್ಟ್ರಿಸಿಟಿಯಲ್ಲಿ ಒಂದು CDRC ಇತ್ತು. ನಾವೇನು ಮಾಡಿದ್ದೇವೆ, ಸಾಮಾನ್ಯವಾಗಿ ಎಲ್ಲರೂ ಕರಿಮೆಣಸು ಮತ್ತು ಏಲಕ್ಕಿ ಒಂದೊಂದು ಗಿಡ ಬೆಳೆಸ್ತಾರೆ. ಅವರ RTCಯಲ್ಲಿ ಈಗ ಇದ್ರೆ ನಾವು ಅವರಿಗೆ ಸದಸ್ಯನ ಕೊಡ್ತೇವೆ. ಏಲಕ್ಕಿಂತ ಇರಬೇಕು ಅಂತ ಇಲ್ಲ, ಆ ಸದಸ್ಯರ ಪತ್ನಿಗೆ ಕೊಟ್ಟಿದ್ದೇವೆ. ಮುಂದೆ ಆ ಮಕ್ಕಳಿಗೂ ಅದೇ RTCಯಲ್ಲಿ ಸದಸ್ಯನ ಕೊಡ್ತೇವೆ. ಅವ್ರು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಅದನ್ನು ವ್ಯವಸ್ಥೆ ಇಟ್ಕೊಂಡಿದ್ದೇನೆ. ಈಗ ಏನಂದ್ರೆ ಒಂದ್ ರೀತಿಯಲ್ಲಿ 5 ವರ್ಷ ಕಳೆದ ನಂತರ ಕಳೆದ ಬಾರಿಯ ಏನು ಚುನಾವಣೆ, ಈಗ ಚುನಾವಣೆ ಬಂದ ವಾರ್ಷಿಕ ಮಹಾಸಭೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಯ್ತು. ಒಂದ್ ರೀತಿಯಲ್ಲಿ ಏನಂದ್ರೆ ಕೆಲವರಲ್ಲಿ ಏನಿತ್ತು ಅಂತಂದ್ರೆ, ಈಗ ಏಲಕ್ಕಿ ಏನ್ ಮಾರಾಟ ಸಹಕಾರ ಸಂಘ ಇದೆ ಅದನ್ನ ಕೆಲವು ಕಡೆ ಕ್ಲೋಸ್ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿಬಂತು. ಅಂತ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬಂತು. ಕೆಲವರು ಇಲ್ಲ ಇದನ್ನು ಮುಂದುವರಿಸಬೇಕು ಅನ್ನೋಂಥದ್ದು, ಇನ್ನು ಕೆಲವರು ಕ್ಲೋಸ್ ಮಾಡಬೇಕು ಅಂತ. ಈ ಬಗ್ಗೆ ತಾವೇನು ಹೇಳಿ? ಏನಿಲ್ಲ, ಸೋಮಪೇಟೆಯಲ್ಲಿ ನಾವು ಹೇಳಿದಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿ ರೈತರಿಗೆ ಗೊಬ್ಬರ ಮತ್ತು ಈ ಸಾಲದ ವ್ಯವಸ್ಥೆ. ಯಾಕಂದ್ರೆ ಒಬ್ಬರಿಗೆ 25,000 30,000 ಸಾಲ ಕೊಟ್ಟು ಇಂಥವ್ರಿಗೆ ಅದು ಒಬ್ಬ ನಿರ್ದೇಶಕನ ಶಿಫಾರಸಿನ ಮೇಲೆ ಕೊಟ್ಟು ನೀವು ತಗೊಳಪ್ಪ ಅದೇ ರೇಟಿಗೆ ಸ್ವಲ್ಪ ಕಡಿಮೆ ಮಾಡಿ ಕೊಟ್ರೆ ಅವರು ಏನ್ ಮಾಡ್ತಾರೆ, ನಮ್ಮ ಸೊಸೈಟಿ ಉಂಟು. ಮತ್ತೆ ನಮ್ಮಲ್ಲಿ ಪರ್ಚೇಸ್ ಕಮಿಟಿ ಇದೆ, ನೇರವಾಗಿ ನಾವೇ ಸಾಮಾನುಗಳನ್ನು ಖರೀದಿ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ನಾವು ರಿಪೀಟ್ ಕೊಡ್ತಾ ಇದ್ದೇವೆ. ಈಗ ಏನಂತಂದ್ರೆ ನಿಮ್ಮಲ್ಲಿ ತಾವು ಹೇಳಿದಾಗ ಏನಂತಂದ್ರೆ, ನೀವೇ ನೇರವಾಗಿ ನಿಂತು ಪರ್ಚೇಸಿಂಗ್ ಕಮಿಟಿ ಇದೆ ಅನ್ನೋಂಥದ್ದು, ನೇರವಾಗಿ ನಿಂತು ನೀವೇ ಏನು ಖರೀದಿದಾರರಿಂದಲ್ಲ ರೈತರಿಂದನೇ ನೇರವಾಗಿ ಖರೀದಿ ಮಾಡುವಂಥದ್ದು. ಯಾವುದು ಈಗ ಯಾವುದೇ ಜೇನು ಇರ್ಬೋದು ಅಥವಾ ಈಗ ಇದಕ್ಕೆ ಇರ್ಬೋದು, ಅದನ್ನು ನೇರವಾಗಿ ಖರೀದಿ ಮಾಡುವಂಥದ್ದು. ನಾವು ನೇರವಾಗಿ ರೈತರಲ್ಲಿ ನೇರವಾಗಿ ರೈತರು ಬಂದು ನಮ್ಮಲ್ಲಿ ಕೊಡ್ತಾರೆ. ಈಗ ದರವನ್ನು ನಾವೆಲ್ಲ ಸೇರಿ ಫಿಕ್ಸ್ ಮಾಡ್ತೇವೆ, ಅವರಿಗೆ ಮಾರಾಟ ಹೀಗೆ ಮಾಡ್ತೇವೆ. ಸರಿಯಾಗಿಲ್ಲ. ಎಷ್ಟು ಅದು ಲಾಭ ಹೇಗೆ ಬರ್ತದೆ ನಮಗೆ 5 ವರ್ಷ ಏನು ಸತತ ಲಾಭ ಅದು ಅಲ್ಲ, ಹೇಗೆ ಬರ್ತದೆ ಲಾಭ ಅಂತ? ಅದಕ್ಕೆ ನಾವು ಒಂದು 25% ರೇಂಜ್ ಮಾಡ್ತೇವೆ. ಮತ್ತೆ ಅದಕ್ಕೆ GST ಇದ್ರೆ ಹಾಕ್ತೇವೆ, ಇದ್ರೆ ಇಲ್ಲ. ಕೆಲವು ವಸ್ತುಗಳಿಗೆ GST ಇಲ್ಲ. ಮತ್ತೆ ನಮಗೆ ಲಾಭ ಇಂತ ಗುಣಮಟ್ಟದ ವಸ್ತುಗಳು ನಾವು ಕೊಡ್ಬೇಕು ಅಂತ. ಕೆಲವರು ಪ್ರವಾಸಿಗರು ಏನ್ ಮಾಡ್ತಾರೆ, ಬೋರ್ಡ್ ನೋಡ್ತಾರೆ, ಬೋರ್ಡ್ ನೋಡಿ ಸಂಘ ಅಂತ. ಈಗ ಏನ್ ಮಾಡ್ತಾರೆ, ಕೆಲವು ಬ್ರೋಕರ್ಗಳು ಬಂದು ಕೇಳ್ತಾರೆ ಕಮಿಷನ್ ಕೊಟ್ಟರೆ ಇಲ್ಲಿ ತಗೊಳ್ಬಹುದು ಅಂತ. ಅದು ಕೆಲವು ಕಡೆ ನಡಿಬಹುದು, ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ಏನಿದ್ರು ಕಂಪ್ಯೂಟರ್ ಬಿಲ್ಲು, ಒಳ್ಳೆ ಸಾಮಾನು. ಅಕಸ್ಮಾತ್ ಕಳಪೆ ಸಾಮಾನು ಇತ್ತು, ಅದು ಹಾಳಾಗಿದ್ರೆ ವೈನು ಬಹಳ ಮುಖ್ಯ, ನಾವು ಅದನ್ನ ಏನ್ ಮಾಡ್ತೇವೆ, ಮಾರಾಟ ಮಾಡಲ್ಲ. ಕಳೆದ ಸುಮಾರು 5 ವರ್ಷಗಳಿಂದ ಒಂದು ರೀತಿಯಲ್ಲಿ ತಾವು ಹೇಳಿದಂಗೆ ಬೆಳೆಗಾರರು ನಷ್ಟ ಅನುಭವಿಸಿದ್ರು ಕೂಡ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇದ್ರು ಕೂಡ ಸಂಘ ಮಾತ್ರ ಲಾಭದಾಯಕವಾಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತೇ. ಕಳೆದ ಬಾರಿಯ ಲಾಭ ಎಷ್ಟಾಗಿದೆ, ನಿವ್ವಳ ಲಾಭ ಎಷ್ಟಾಗಿರ್ಬೋದು? ಅಂದಾಜು 11 ಲಕ್ಷ. ಓಕೆ, ಅದರ ಹಿಂದೆ ಅದರಿಂದ 7-7.5 ಲಕ್ಷ ಓಕೆ, ಇರ್ಲಿ ಅದಿರ್ಲಿ. ಯಾಕೆಂತಾರೆ ಒಂದ್ ರೀತಿಯಲ್ಲಿ 11 ಲಕ್ಷ ಲಾಭ ಬಂದಿರತಕ್ಕ, ಕಳೆದ ವರ್ಷ 17 ಇತ್ತು. ಓಕೆ, 11 ಬಂದಿರತಕ್ಕಂಥದ್ದು. ಈಗ ನಮಗೆ ಲಾಭ ಇನ್ನು ಮಾಡಬಹುದು. ತೊಡಕಾಗಿರುವುದು ಏನಂತ ಹೇಳಿದ್ರೆ, ಕೆಲವರು ಖಾಸಗಿ ಅತಿಹಾರ ಶಾಪ್ನವರು ಬಿಲ್ಲು ಕೊಡಲ್ಲ, ಆಗಿಲ್ಲ. ಅದರಿಂದಾಗಿ ನಮಗೆ ನಮ್ಮಲ್ಲಿ ದರ, ಅವರು ಕ್ವಾಲಿಟಿ ನೋಡಲ್ಲ, ಹಣ. ನಾವು ಡೈರೆಕ್ಟ್ ಕಂಪನಿಯಿಂದ ತರಿಸ್ತೇವೆ. ಕಂಪನಿಯಿಂದ ನಾವು ಫೋನ್ ಮಾಡಿ ನಮಗೆ ಒಳ್ಳೆ ವಸ್ತುಗಳನ್ನ ತರ್ತೇವೆ. ಟಾರ್ಫಲ್ ವ್ಯತ್ಯಾಸ ಇದೆ, ಮತ್ತೆ ಇದು ಶೀಟು, ಕತ್ತಿ, ಎಲ್ಲ ಸಾಮಾನುಗಳು. ಆ ಅತಿಹಾರ ಶಾಪನ್ನ ನಾವು ಇನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಾಮಾನು ಇಟ್ಟು
ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೇವೆ. ಹಾಗೆ ನಮಗೆ ಸ್ಥಳೀಯ ಶಾಸಕರು ತುಂಬಾ ಬೆಂಬಲ ಕೊಟ್ಟು ಹೇಳ್ಬೇಕು. ಇದು ಉಪಾಧ್ಯಕ್ಷ ನಮಗೆ ಸ್ಥಳೀಯ ಶಾಸಕರ ಮಂತ್ರಗೌಡರು ಅವರು ಹೇಳಿದ್ದಾರೆ, ನಮ್ಮ ಬಿಲ್ಡಿಂಗ್ ಸ್ವಲ್ಪ ಶಿಥಿಲಗೊಂಡಿದೆ, 139 ಸುಮಾರು 91 ವರ್ಷ ಆಗಿದೆ. ಅದನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಅದೇ ರೂಪದಲ್ಲಿ ಇಟ್ಕೊಂಡು, ಅಂತ ಬಿಲ್ಡಿಂಗ್ ಎಲ್ಲಿಯೂ ಇಲ್ಲ, ಅದೇ ರೂಪದಲ್ಲಿ ರಿಪೇರಿ ಮಾಡ್ತೇವೆ ನಾವು. ಅದಲ್ಲದೆ ಕೊಯ್ನೂರಲ್ಲಿ ನಮ್ಗೆ ಒಳ್ಳೆ ಜಾಗ ಇದೆ, 1/2 ಎಕರೆ ಇದೆ, ಅದನ್ನು ಇನ್ನೂ ಕನ್ವರ್ಷನ್ ಆಗಿಲ್ಲ. ಈಗ ನಾನು ಬಂದ ಮೇಲೆ 50% ಆಗಿದೆ, ಇನ್ನು 120 ದಿವಸ ಆಗ್ತೇನೆ. ಅದರ ಮೇಲೆ ಅಲ್ಲಿ ರಸ್ತೆ ಇರ್ಲಿಲ್ಲ, ಇದು ಕೆಲವರು ಅಕ್ರಮವಾಗಿ ರಸ್ತೆ ಮಾಡ್ಕೊಂಡಿದ್ರು, ಅದನ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ 10 ಬಸ್ ನಾವು ಬಂದ್ ಮಾಡಿ, ಬಹಳ ಒತ್ತಡ ಇತ್ತು, ನಾವು ಅದಕ್ಕೆ ಕ್ಯಾರೆ ಮಾಡಲಿಲ್ಲ, ಕಾನೂನಾತ್ಮಕವಾಗಿ ನಾವು ಅದನ್ನ ಮಾಡಿದ್ದೇವೆ. ಸರ್, ಈಗ ಏನಂದ್ರೆ ಇನ್ನೇನು ಈ ಅಕ್ಟೋಬರ್ 26ನೇ ತಾರೀಕಿಗೆ ಮತ್ತೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಚುನಾವಣೆ ಬರ್ತಾ ಇದೆ. ತಾವು ಕೂಡ ರೈತ ಮಿತ್ರ ಒಕ್ಕೂಟನ ರೈತ ಮಿತ್ರ ಕೂಟದಿಂದ ತಾವು ಕೂಡ ಸ್ಪರ್ಧೆಯನ್ನ ಬಯಸಿದ್ದೀರಾ. ಈ ಬಾರಿ ಕೂಡ ತಮ್ಮೊಂದಿಗೆ ತಮ್ಮ ಬೆಂಬಲಿಗರು, ಹಳೆಯ ನಿರ್ದೇಶಕರು ಕೂಡ ಎಲ್ಲರೂ ಕೂಡ ತಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಬಾರಿ ಆಡಳಿತ ಮಂಡಳಿ ಈ ಚುನಾವಣೆಯಲ್ಲಿ ನಿಮ್ಮ ಒಂದು ರೈತ ಮಿತ್ರ ಕೂಟ ಟೀಮೇ ಬಂದ್ರೆ ಏನೇನು ಹೊಸ ಯೋಜನೆಗಳನ್ನ ನೀವು ಪ್ಲಾನ್ ಮಾಡಿದ್ದೀರಾ? ಮೊದಲಾಗಿ ಹೇಳ್ತಾನೆ, ಕಳೆದ 5 ವರ್ಷದಲ್ಲಿ ನಾವು 15 ಸ್ಥಾನಗಳನ್ನು ನಾವು 14 ಸ್ಥಾನಗಳನ್ನು ಉಳಿಸಿಕೊಂಡಿದ್ದೇವೆ. ಅಂದ್ರೆ ನಮ್ಮ ನಿರ್ದೇಶಕರನ್ನ ಯಾವ ಪಕ್ಷ ಯಾವ ಪಾರ್ಟಿ ನಾವು ಕೇಳಲಿಲ್ಲ, ಅವರು ಕೇಳಲಿಲ್ಲ, ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ನಮ್ಮದು ಈ ಸಲವೂ ಅಷ್ಟೇ, ಯಾವ ಕಾರಣಕ್ಕೂ ನಮ್ಮಲ್ಲಿ ಪಕ್ಷ ಇಲ್ಲ. ಇದು ರೈತರಿಗೋಸ್ಕರ. ಕೆಲವರು ಹಾಕೊಳ್ತಾರೆ ಗೊತ್ತಿಲ್ಲ, ನಾವಂತಿಲ್ಲ. ನಮಗೆ ಈಗ ನನ್ನ ನಿರ್ದೇಶಕರು ಯಾವ ಪಾರ್ಟಿ ಇನ್ನೂ ಗೊತ್ತಿಲ್ಲ. ಏನಿದ್ರು ರೈತರ ಮಿತ್ರ ಕೂಟ. ನಾವು ಕಳೆದ ವರ್ಷ ಆಚೆ ವರ್ಷದಿಂದ ನಾವು ಇದು ನಮ್ಮ ಸಂಘದ ಸದಸ್ಯರಿಗೆ ಇದು ಕೊಟ್ಟಿದ್ದೇವೆ, SLC ಮತ್ತೆ PUC ಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಒಂದು ಪ್ರೋತ್ಸಾಹ ಕೊಡ್ತೇವೆ. ಅದನ್ನು ಈ ವರ್ಷ ಮುಂದುವರಿಸ್ತೇವೆ. ಮತ್ತೆ ನನಗೆ ಬಹುಮುಖ್ಯ ಆಸೆ ಅಂತ ಹೇಳಿದ್ರೆ, ಈ ಹಿರಿಯರು ಕಟ್ಟಿದ್ದ ಈ ಸುಂದರ ಕಟ್ಟಡ ಅದನ್ನ ಮೂಲ ಸ್ವರೂಪವನ್ನ ಉಳಿಸಿಕೊಂಡು ಅದೇ ರೀತಿ ಮಾಡಿ ಅದನ್ನ ಉಳಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರ ಮಂತ್ರಗೌಡರು ಈಗಾಗಲೇ ನನಗೆ 25 ಲಕ್ಷ ನಾವು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಸರ್ಕಾರ ನಮಗೆ ನಾವು ಮನವಿ ಕೊಟ್ಟಿದ್ದೇವೆ, ಮತ್ತೆ ಸ್ಪಂದನೆ ಸಿಕ್ಕಿದೆ ನಮಗೆ. ಅದು ಅಲ್ಲದೆ ಈ ಸದಸ್ಯರು ನಮ್ಮಲ್ಲಿ 3,000 ಜನ ಸದಸ್ಯರಿದ್ದಾರೆ. ಈಗ ಆಲ್ರೆಡಿ ಒಂದು 800-900 ಇರ್ಬೋದು. ಆಯ್ತಾ, ಇದು ಏನು ಅವರು ನಾಮಿನಿ ಅವರಿಗೆ ತೊಂದರೆ ಆಗ್ತಾ ಉಂಟು, ಯಾಕೆ ಆರ್ಟಿಸ್ಟ್ ಬೇಕು ಅಂತ. ಈಗ ಇನ್ನೇನು ಮಾಡ್ತೇವೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ಆ ನಾಮಿನಿದಾರ ಒಬ್ಬ ಸದಸ್ಯ ಸತ್ತು ಹೋದ್ರೆ, ಮೃತಪಟ್ರೆ, ಮತ್ತೆ ಏನಾದ್ರು ಬೇಡ ಅಂತ ವಯಸ್ಸಾಗಿದ್ರೆ ಅವರ ಮಕ್ಕಳಿಗೆ ನಾಮಿನಿಯನ್ನು ನಾವು ವರ್ಗಾವಣೆ ಮಾಡಿ ಕೊಡ್ತೇವೆ ನೇರವಾಗಿ. ಆಗ ನಮ್ಮ ಕೊಡಗಿನ ಎಲ್ಲಾ ಜನರು ಅಲ್ಲಿ ಉಳಿತಾರೆ ಸದಸ್ಯರಾಗಿ. ನಮಗೆ ಸದಸ್ಯತನವನ್ನು ಕೊಡಗಿನಲ್ಲಿ ಉಳಿಸ್ಕೊಳ್ಬೇಕು. ನಾವು ಬರೀ CDRC ಕೊಡೋದಲ್ಲ, ಈ ಕಾಫಿ ತೋಟಗಳಿರುವ ಸಾಮಾನ್ಯ ಎಲ್ಲರೂ ಒಳ್ಳೆ ಮೆಣಸು ಬೆಳೀತಾರೆ, ಎಲ್ಲ ಭತ್ತದ ಗದ್ದೆಗಳು ಒಳ್ಳೆ ಮೆಣಸು ಬೆಳೆಯವರು ಇದ್ದಾರೆ. ಅದರಿಂದ ನಾವು ಅದನ್ನ ಸದಸ್ಯತನವನ್ನು ಸುಲಭ ಮಾಡಿಕೊಡ್ತೇವೆ. ಓಕೆ, ಈಗ ಅಂತಿಮವಾಗಿ ಏನಂತಂದ್ರೆ, ಕೊನೆಯದಾಗಿ ಇನ್ನೇನು ಹತ್ರ ಬರ್ಲಿಕ್ಕಾಯ್ತು. ಬಹುಶಃ ನಿಮ್ಮ ಏನು ರೈತ ಮಿತ್ರ ಕೂಟದ ನಿಮ್ಮ ಹಳೆಯ ಏನು ಆಡಳಿತ ಮಂಡಳಿ ಸದಸ್ಯರಿದ್ರು ಅವರೊಟ್ಟಿಗೆ ಹೊಸಬ್ರು ಕೂಡ ಕೆಲವರನ್ನ ಸೇರಿಸ್ಕೊಂಡು ಮತ್ತೆ ಈ ಬಾರಿ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಿದ್ರು. ಕೊನೆಯದಾಗಿ ನಮ್ಮ ಏನು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಸುಮಾರು 3,000 ವೋಟರ್ಸ್ ಇದ್ದಾರೆ. ಇಲ್ಲ, ಈ ಸರಿ ಒಂದು 900 ಓಕೆ ಓಕೆ. ಈಗ ಅಷ್ಟು ವೋಟರ್ಸ್ ಏನಿದ್ದಾರೆ ಅವ್ರಿಗೆ ಮತ್ತೆ ಏನೀಗ ಏಲಕ್ಕಿ ಬೆಳೆಗಾರರೇನಿದ್ದಾರೆ, ಯಾಕೆಂತಂದ್ರೆ ನಿಮ್ಗೆ ಬೆಳೆಗಾರರು ಹೆಚ್ಚಾದಂತೆ ಒಂದು ರೀತಿಯಲ್ಲಿ ಸಹಕಾರ ಸಂಘ ಕೂಡ ಯಶಸ್ಸಿಗೆ ಸಾಧ್ಯ ಆಗ್ತದೆ, ಖಂಡಿತ ಕಾರಣಕರ್ತ ಆಗ್ತದೆ. ಯಾಕೆಂದ್ರೆ ಬೆಳೆಗಾರ ಜಾಸ್ತಿ ಆದಂಗೆ ಅಲ್ಲಿ ಸಂಘದ ಸದಸ್ಯತ್ವ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಆ ಒಂದು ಬೆಳೆಗಾರರಿಗೆ ಅಥವಾ ಮತ್ತು ನಿಮ್ಮ ಸಂಘದ ಏನು ವೋಟರ್ಸ್ ಇದ್ದಾರೆ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನಿರ್ದೇಶಕನಾದ ಸಮಯದ ಅಥವಾ ಮೊದಲು ಈ ಸದಸ್ಯರಿಗೆ ಒಂದು ಭತ್ಯೆ ಕೊಡೋದು ಉಂಟಲ್ಲ, 50 ರೂಪಾಯಿ ಇದ್ದದ್ದು. ಈಗ ನಾವು ಕಳೆದ ವರ್ಷ 500 ರೂಪಾಯಿ, ಈ ವರ್ಷ 600 ರೂಪಾಯಿ, ಡಿವಿಡೆಂಡ್ 200. ಯಾಕೆಂದ್ರೆ ರೈತರ ದುಡ್ಡು ರೈತರಿಗೆ ಸಿಗ್ಬೇಕು, ಆಯ್ತಾ. ಅದರ ಮೇಲೆ ನಾನು ಪರಿಶುದ್ಧವಾಗಿ ಆಡಳಿತ ನಡೆಸಿದ್ದೆ 5 ವರ್ಷ. ನನ್ನ ಕೈ ಸ್ವಚ್ಛವಾಗಿ ಅಂತೇಳಿ ಒಂದು ಆತ್ಮವಿಶ್ವಾಸ ಇದೆ. ನಾನು ಇನ್ನೂ ಚುನಾವಣೆಗೆ ನನ್ನ ಬೆಂಬಲಿಗರೊಟ್ಟಿಗೆ ನಿಂತಿದ್ದೇನೆ, ಪ್ರಚಾರವೇ ಮಾಡಲಿಲ್ಲ. ಯಾಕೆಂದ್ರೆ ಪ್ರಚಾರ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ನನಗೆ ಕಾಣ್ತದೆ, ಆಯ್ತಾ. ಅದರಿಂದ ಮುಂದೆ ಒಳ್ಳೆ ಕೆಲಸ ಮಾಡ್ತೇನೆ. ನನಗೆ ಒಂದು ಕೈಲಾದ
ಆಗುವಷ್ಟು ಮಟ್ಟಿಗೆ ನಾನು ನನ್ನ ಟೀಮನ್ನು ಕಟ್ಕೊಂಡು ತಂಡವನ್ನು ಇಟ್ಟುಕೊಂಡು ಕೆಲಸ ಮಾಡಿ ಮತ್ತೆ ನಿವೃತ್ತಿ ಆಗ್ತೇನೆ ಸಂಘದಿಂದ. ಒಳ್ಳೆಯವರನ್ನು ನೇಮಕ ಮಾಡಿ, ಈಗ ಕೆಲವರು ಯುವಕರು ಇದ್ದಾರೆ, ಇನ್ನು ಕೆಲವರು ಯುವಕರು ಮುಂದುವರ್ತಾರೆ, ಅಲ್ಲಿಂದ ನಾನು ನಿವೃತ್ತಿಯಾಗಿ ಆ ಸಂಘ ಹಾಗೇ ಇರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ದಯವಿಟ್ಟು ತಾವು ನಾನು ಬೆಂಬಲಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕನಿಷ್ಠ ಒಂದು 2-3 ವರ್ಷ ನಾನು ಇರ್ತೇನೆ. ಓಕೆ ವೀಕ್ಷಕರೇ, ಇದು ನಮ್ಮ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಈ ಬಾರಿಯ 2025ನೇ ಚುನಾವಣೆಗೆ ಆಡಳಿತ ಮಂಡಳಿಯ ಚುನಾವಣೆಗೆ ನಿಲ್ತಿರ್ತಕ್ಕಂಥ ಸೂದನ ಎಸ್ ಈರಪ್ಪನವರ ಮಾತುಗಳು. ಯಾಕಂದರೆ ಕೊಡಗಿನಲ್ಲಿ ನಾನು ಆಗಲೇ ಹೇಳಿದಂಗೆ ಹಲವಾರು ಏನು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು, ಈ ರೀತಿಯ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿನ ಜನಸಂಖ್ಯೆ ಕಡಿಮೆ ಆದರೂ ಕೂಡ, ಬೆಳೆಗಾರರು ಕಡಿಮೆ ಇದ್ದರೂ ಕೂಡ, ಆದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಲಾಭದಾಯಕವಾಗಿ ನಡೀತಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಹಾಗೆ ನಮ್ಮ ಕೊಡಗಿನ ಈ ಏಲಕ್ಕಿ ಮಾರಾಟ ಸಹಕಾರ ಸಂಘ ಕೂಡ ಹೆಚ್ಚಿನ ಲಾಭ ಪಡೀಲಿ, ಒಂದು ಉತ್ತಮವಾದಂಥ ಆಡಳಿತ ಮಂಡಳಿ ಆಯ್ಕೆಯಾಗಿ ಬರಲಿ, ಆ ಮೂಲಕ ಸೂದನ ಈರಪ್ಪನವರಿಗೆ ಒಂದು ರೀತಿಯಲ್ಲಿ ಜನರ ಆಶೀರ್ವಾದವೂ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ಕ್ಯಾಮರಾಮನ್ ಚೇತನ್ ಕೌಂಡಿನಿಯ ಜೊತೆ TJ ಪ್ರವೀಣ್ ಕುಮಾರ್, ಕೊಡಗು ಚಾನೆಲ್, ಮಡಿಕೇರಿ. ಭಾರತೀಯ ರಾಷ್ಟ್ರೀಯ ಮಜದೂರ್ ಕಾಂಗ್ರೆಸ್ ಫೆಡರೇಷನ್ದ ರಾಷ್ಟ್ರೀಯ ಅಧ್ಯಕ್ಷರಾದ ಸ್ವಾಮಿನಾಥ ಜೈಸ್ವಾಲ್ ಅವರ ಅನುಮೋದನೆಯ ಮೇರೆಗೆ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಫೆಡರೇಷನ್ದ ರಾಜ್ಯಾಧ್ಯಕ್ಷ ನಂದಾ ಎನ್ ಅವರ ಶಿಫಾರಸಿನಂತೆ ಗಣೇಶ್ ನಾಯ್ಡು ಅವರಿಂದ ತಕ್ಷಣ ಜಾರಿಗೆ ಬರುವಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಜದೂರ್ ಫೆಡರೇಷನ್ದ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಚಟ್ಟಳ್ಳಿಯ ವೀರಾಂಜನೇಯ ಯುವಕ ಸಂಘದ ವತಿಯಿಂದ ನರೇಂದ್ರ ಮೋದಿ ಸಹಕಾರ ಭವನದಲ್ಲಿ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಹಣತೆಯನ್ನು ಬೆಳಗುವ ಮೂಲಕ ದೀಪಾವಳಿಯನ್ನು ಆಚರಣೆ ಮಾಡಲಾಯಿತು. ಸಹಕಾರ ಸಂಘದ ಅಧ್ಯಕ್ಷರಾದ ಬಲ್ಲಾರಂಡ ಮಣಿಯುತ್ತಪ್ಪ ಮಾತನಾಡಿ, ಹಿಂದೂ ಸಂಪ್ರದಾಯದಂತೆ ಎಲ್ಲೆಡೆ ದೀಪವನ್ನು ಬೆಳಗುವ ಮೂಲಕ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಹಲವು ವರ್ಷಗಳಿಂದ ಚಟ್ಟಳ್ಳಿಯಲ್ಲಿ ವೀರಾಂಜನೇಯ ಯುವಕ ಸಂಘದ ಸದಸ್ಯರು ದೀಪ ಬೆಳಗುವ ಮೂಲಕ ದೀಪಾವಳಿಯ ಆಚರಣೆ ನಡೀತಾ ಇದೆ ಎಂದರು. ಆದರೂ ಸಮೇತ ನಮ್ಮ ವಿಶ್ವಗುರು ನರೇಂದ್ರ ಮೋದಿ ಭವನದಲ್ಲಿ ಹಲವು ವರ್ಷಗಳಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ದೀಪಾವಳಿ ಅನ್ನೋದು ಇವತ್ತೊಂದು ರಾಷ್ಟ್ರದ ಹಬ್ಬ, ರಾಷ್ಟ್ರದ ಅಂತಾರಾಷ್ಟ್ರೀಯದ ಒಂದು ಹಬ್ಬ. ಅದರಲ್ಲೂ ಸಮೇತ ಇವತ್ತು ಅಯೋಧ್ಯೆಯಲ್ಲಿ 1,26,00,000 ಜ್ಯೋತಿಯನ್ನು ಬೆಳಗಿಸುವಂಥದ್ದು. ಈ ಕಾರ್ಯಕ್ರಮವನ್ನು ಚಟ್ಟಳ್ಳಿಯ ವಿಶ್ವಗುರು ನರೇಂದ್ರ ಮೋದಿ ಭವನದಲ್ಲಿ ನಮ್ಮ ಸಂಘಟನೆಗಳು ಮತ್ತು ವೀರಾಂಜನೇಯ ಯುವಕ ಸಂಘದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನನ್ನನ್ನು ಕರೆದಿದ್ದೀರಿ. ನಾನು ಕೂಡ ಈ ಸಹಕಾರ ಸಂಘದ ಒಬ್ಬ ಅಧ್ಯಕ್ಷ, ನಾನು ಸ್ವತಃ ಒಂದು ಅಭಿಮಾನಿ. ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದುವರಿಲಿ, ಇರುವವರೆಗೆ ಜನ್ಮಾಂತರ ಮುಂದಿನ ದಿನಗಳಲ್ಲಿ ಸಮೇತ ಈ ದೀಪಾವಳಿಯೇ ಬೆಳೀಲಿ ಅನ್ನೋಂಥ ಒಂದು ಆಶೀರ್ವಾದವನ್ನು ನಾನು ಇಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇದನ್ನು ಯಾವುದೇ ತೊಡಕುಗಳು ಬಂದರೂ ಸಮೇತ ಅಧಿಕಾರ ಬಲ್ಲಣ್ಣ ಮಣಿಯುತ್ತಪ್ಪನವರಿಗೆ ಈಗ ಅಧ್ಯಕ್ಷನಾಗಿ ಇರ್ಬೋದು. ಮುಂದಿನ ಯಾವ ಅಧ್ಯಕ್ಷರು ಬಂದರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಇಲ್ಲಿ ನಡಿಬೇಕು ಅನ್ನುವಂಥದ್ದು ಘೋಷಣೆಯನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಇದು ಶಾಶ್ವತವಾಗಿ ನಡೀತದೆ. ಅಂದರೆ ಇಲ್ಲಿ ಎಲ್ಲವೂ ಒಂದು ಏನು ಅಂತಂದರೆ ಇದು ಧರ್ಮದ ಆಧಾರಿತ, ಯಾರ್ದೋ ಸ್ವಂತ ಬಿಲ್ಡಿಂಗಲ್ಲಿ ನಡೆಯೋದಲ್ಲ. ಇಲ್ಲಿ ಒಂದು ವಿಶ್ವಗುರು ನರೇಂದ್ರ ಮೋದಿ ಭವನದ ಎದುರುಗಡೆ ನಡೀತಾ ಇದೆ. ಇದಕ್ಕೆ ಯಶಸ್ವಿಯಾಗಿ ನಮ್ಮ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾನು ಸಮೇತ ಇದಕ್ಕೆ ಕೈ ಜೋಡಿಸ್ತೇನೆ. ನನ್ನ ಜೀವ ಇರುವವರೆಗೆ, ಮುಂದಿನ ಪೀಳಿಗೆ ಇರುವವರೆಗೆ, ನಾನು ಹೋದರೂ ನನ್ನ ಮಗದಿದ್ರೆ ಮೊಮ್ಮಗಳು ಎಲ್ಲರೂ ಸಮೇತ ಈ ಮೋದಿ ಭವನದಲ್ಲಿ ಈ ಕಾರ್ಯಕ್ರಮ ನಡೀಲೇಬೇಕು, ನಡೀತಾ ಇರ್ತದೆ. ಇದಕ್ಕೆ ಆ ಈಶ್ವರ ಇಗ್ಗುತಪ್ಪ ಕಾವೇರಮ್ಮ ನಾವು ಸ್ಥಾಪನೆ ಮಾಡಿದಿರೋ ಒಂದು ಇಲ್ಲಿ ವೀರಾಂಜನೇಯ, ಆ ಮಹಾಗಣಪತಿ, ಮಹಾವಿಷ್ಣು, ಅದರ ಜೊತೆಯಲ್ಲಿ ಪಂಚಮುಖಿ ವಾಯುಪುತ್ರ ಈರಳೆದು, ಪಶುಪತಿನಾಥ,
ಗಣಪತಿ ಮತ್ತು ಇದು ಅದರ ಜೊತೆಯಲ್ಲಿ ಊರಿನ ದೇವರುಗಳಾದ ಈರಳೆಯ ಭಗವತಿ, ಚೇರಳ ಭಗವತಿ, ಶ್ರೀಮಂಗಳ ಭಗವತಿ, ಈ ಎಲ್ಲ ದೇವರುಗಳ ಆಶೀರ್ವಾದ ಇಲ್ಲಿ ಇದ್ದೇ ಇರ್ತದೆ. ಇದು ಶಾಶ್ವತವಾಗಿ ನಡೀತಾ ಇರಬೇಕು ಅನ್ನೋಂಥದ್ದು ನನ್ನ ಹಾರೈಕೆ. ಕುಶಾಲನಗರ ತಾಲೂಕು ಸಾಮರಸ್ಯ ವೇದಿಕೆ ವತಿಯಿಂದ ದೀಪಾವಳಿ ಪ್ರಯುಕ್ತ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಸಮುದ್ರ, ವಿರೂಪಾಕ್ಷಪುರ, ಸಿರಾಜಳ್ಳ ಹಾಗೂ ಹೊಸಪಟ್ಟಣ ಗ್ರಾಮದಲ್ಲಿ ಸಾಮರಸ್ಯ ದೀಪಾವಳಿ ಆಚರಣೆ ನಡೆಸಲಾಯಿತು. ವೇದಿಕೆಯ ಪದ್ಮ ಹಾಗೂ ಶಾಂತಕುಮಾರ ದಂಪತಿಗಳು ಗೋವು ಪೂಜೆ ಮಾಡಿ ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿಯಿಂದ ದೀಪದೊಂದಿಗೆ ಮೆರವಣಿಗೆ ಮೂಲಕ ಬಂದು ಅಂಬೇಡ್ಕರ್ ಕಾಲೋನಿಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮಗಳ ದಲಿತ ಬಂಧುಗಳ ಜೊತೆಯಲ್ಲಿ ಊರಿನ ಪ್ರಮುಖರು ಮತ್ತು ವಿವಿಧ ಸಮುದಾಯಗಳ ಮುಖಂಡರ ನೇತೃತ್ವದಲ್ಲಿ ಸಾಮರಸ್ಯದ ಜ್ಯೋತಿಯಿಂದ ಮನೆ ಮನೆಗಳಲ್ಲಿ ಬೆಳಗಿಸಿ ಸಹ ಭೋಜನದಲ್ಲಿ ತೊಡಗಿಸಿಕೊಂಡು ಬಂಧುತ್ವದ ಮಹತ್ವ ಎತ್ತಿ ಹಿಡಿಯಲಾಯಿತು. ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ, ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ. ದೀನ ದಲಿತ ಸೇವೆಯೇ ಪರಮಾರಾಧನೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ. ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ, ರಚಿಸಬೇಕು ನವ ಸಮಾಜ. ಮಂಗಳೂರು ವಿಭಾಗದ ಸಾಮರಸ್ಯ ವೇದಿಕೆಯ ಸಹ ಸಂಯೋಜಕ ಶಿವಪ್ರಸಾದ್ ಮಾತನಾಡಿ, ವಿಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲೂ ಭಾರತ ಮುಂದುವರೆದಿದೆ. ಆದರೂ ಅಸ್ಪೃಶ್ಯತೆ ಇನ್ನೂ ಭಾರತದಲ್ಲಿ ತೊಲಗಲಿಲ್ಲ. ವ್ಯಕ್ತಿಗತ ಪರಿವರ್ತನೆಗಾಗಿ ಸಂಘಟನೆ 100 ವರ್ಷದಿಂದ ಈ ರೀತಿ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನ ಮಾಡ್ತಾ ಇದೆ ಎಂದರು. ನಾಡಿಗ ಭಯದಾಯಕ, ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ, ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ. ಸಾಮರಸ್ಯ ವೇದಿಕೆಯವರ ವತಿಯಿಂದ ಸಾಮರಸ್ಯದ ಬೆಳಕು ಕೆಲವೊಂದು ಕಾರ್ಯಕ್ರಮನ ನಾವು ಇವತ್ತು ನಮ್ಮ ವಿರೂಪಾಕ್ಷಪುರ, ಸಿರಾಜಳ್ಳ, ಹೊಸಪಟ್ಟಣ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ ನಾವು ಇವತ್ತು ನಮ್ಮ ಜೋಡಿ ಬಸವೇಶ್ವರ ದೇವಸ್ಥಾನದಿಂದ ಮನೆ ಮನೆಗೆ ಹಚ್ಚಿದ ಬೆಳಕಿಂದ ಎಲ್ಲ ಮನೆಯಲ್ಲಿ ಜ್ಯೋತಿ ಕಚ್ಚುತ್ತಾ ಇವತ್ತು ನಾವು ನಮ್ಮ ಅಂಬೇಡ್ಕರ್ ಕಾಲೋನಿಗೆ ಬಂದು ತಲುಪಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀ ಶಿವಪ್ರಸಾದ್ ಜಿಯವರಿದ್ದಾರೆ. ಮಂಗಳೂರು ವಿಭಾಗ ಸಹ ಸಂಯೋಜಕರು. ಅದೇ ರೀತಿ ಡಾಕ್ಟರ್ ಉದಯ್ ಕುಮಾರ್, ಮಾನ್ಯ ಸಂಘದ ಚಾಲಕರು, ಇವರು ಕೂಡ ಇದ್ದಾರೆ. ಅದರ ಜೊತೆಗೆ ನಮ್ಮ ವಾಲ್ನೂರು ಹಾಗೂ ಗುಡ್ಡೇಶ್ವರ ಭಾಗದ ಸಂಘದ ಪ್ರಮುಖರಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಭಾಗದ ಕಾರ್ಯಕ್ರಮದಲ್ಲಿ ವೇದಿಕೆ ಪ್ರಮುಖ ಡಾಕ್ಟರ್ ಉದಯ್ ಕುಮಾರ್, ಜಿಲ್ಲಾ ಸಂಯೋಜಕರಾದ ಹರೀಶ್ ತಮ್ಮಯ್ಯ, ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ರಕ್ಷಿತ್ ಮಾವಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಆದರ್ಶ್ ಫ್ರೆಂಡ್ಸ್ ಚಡಾವ್ ಸಂಪಾಜಿ ಅವರ ವತಿಯಿಂದ 13ನೇ ವರ್ಷದ ಗೋಪೂಜೆ ನಡೆಯಿತು. ಸಂಘದ ಅಧ್ಯಕ್ಷರಾದ ಸುನಿಲ್ ಸಂಪಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಚಡಾವ್ ಆದರ್ಶ್ ಫ್ರೆಂಡ್ಸ್ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸಕ ವಾಗ್ಮಿ ವಿಕ್ರಾಂತ್ ದೇಲಂಪಾಡಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಪಾಜೆ ಪಂಚಾಯತ್ನ ಅಧ್ಯಕ್ಷರಾದ ರಮಾದೇವಿ ಬಾಲಚಂದ್ರ ಕಳಗಿ ಹಾಗೂ ಆದರ್ಶ್ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಶ್ರೀಕೃಷ್ಣನನ್ನ ನೋಡಬೇಕು ಅಂತ ನನಗೆ ಆಸೆ ಆಗ್ತದೆ. ತಾಯಿಯಾದವಳು ಏನ್ ಮಾಡಬೇಕು? ಬಹಳ ಚಂದದಿಂದ ಉತ್ತರ ಕೊಡ್ತಾಳೆ. ಮಗು, ನೀನು ಶ್ರೀಕೃಷ್ಣನನ್ನ ನೋಡಬೇಕು ಅಂತ ಅನ್ಕೊಂಡದ್ದು ತಪ್ಪಲ್ಲ, ಆದರೆ
ಶ್ರೀಕೃಷ್ಣನನ್ನು ನಾನು ನಿನಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು, ಆದ್ರೆ ನಿನಗೊಂದು ಆಶೀರ್ವಾದವನ್ನ ಮಾಡ್ತೇನೆ. ಯಾವ ರೀತಿ ಆಶೀರ್ವಾದ ಅಂದ್ರೆ ಧರ್ಮ ಸಂರಕ್ಷಣೆಗಾಗಿ, ಈ ರಾಷ್ಟ್ರದ ರಕ್ಷಣೆಗಾಗಿ ನೀನೇ ಶ್ರೀಕೃಷ್ಣನಾಗಬೇಕು ಅಂತ ಆಶೀರ್ವಾದವನ್ನ ಮಾಡ್ತೇನೆ. ಆ ತರುಣ ಅಲ್ಲಿಂದ